ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ನೀರು ಬಿಟ್ಟಿದ್ರು ಮನೆ ಹತ್ರ. ನೋಡಿ, ಇಬ್ಬರು ಆಟ ಆಡ್ತಾಯಿದ್ದಾರೆ ನೀರಲ್ಲಿ. ಫುಲ್ಲು ಸೆಕೆ. ಇಬ್ಬರು ತಣ್ಣೀರು ಸ್ನಾನ ಮಾಡ್ತಾಯಿದ್ದಾರೆ. ಅವ್ರ ಅಕ್ಕಂದು ಸೈಕಲ್ ಎತ್ಕೊಂಡು ನಾನೇ ತೊಳಿತೀನಿ ಸೈಕಲ್ ಅಂತೇಳಿ ತೊಳಿತಾ ಇದ್ದಾನೆ ಅವನು. ಅದಾದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಸಂಜೆ ಒಂದು 4 ಗಂಟೆ ಆಗಿತ್ತು. ಅದೆಲ್ಲ ನೀರೆಲ್ಲ ಹಿಡಿದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ನೋಡಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮುಗೀತು. ಈಗ ದೀಪ ಹಚ್ತಾ ಇದ್ದೀನಿ. ನೈವೇದ್ಯಕ್ಕೆ ಅಂತೇಳಿ ಅವಲಕ್ಕಿ ಮಾಡಿದ್ದೆ ಇವತ್ತು. ನೈವೇದ್ಯ ಎಲ್ಲ ಇಟ್ಟು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಪತ್ರೆ ಮತ್ತು ಶಾಮಂತಿಗೆ ಹೂವು ಇಟ್ಟಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ದೇವ್ರ ಮನೆ ಕಳೆ ಅಲ್ವಾ? ನಿಮಗೂ ಹಂಗೆ ಅನಿಸಿದೆಯಾ? ಕಮೆಂಟ್ ಮಾಡಿ ಹೇಳಿ. ನಾವು ಎಷ್ಟೇ ಹೂವು ಇಟ್ಟು ಪೂಜೆ ಮಾಡಿದ್ರು ಶಾಮಂತಿಗೆ ಹೂವು ಇಟ್ಟು ಪೂಜೆ ಮಾಡಿದಷ್ಟು ಕಳೆ ಬರ ಚೆನ್ನಾಗಿರುತ್ತೆ. ನಿಮಗೂ ಹಂಗೆ ಅನಿಸಿದೆ ಯಾವಾಗಾದರೂ ಪೂಜೆ ಮಾಡಬೇಕಾದ್ರೆ? ಕಮೆಂಟ್ ಮಾಡಿ. ಅದಾದಮೇಲೆ ಸೊಪ್ಪೆಲ್ಲ ನೀರು ಬಿಟ್ಟಿದ್ರಲ್ಲ, ಸೊಪ್ಪೆಲ್ಲ ತೊಳೆದಿಟ್ಟಿದ್ದೆ. ನಾನು ಮಧ್ಯಾಹ್ನ ಊಟ ತಿಂದಿರಲಿಲ್ಲ. ನೋಡಿ, ಸ್ವಲ್ಪ ಚಿತ್ರಾನ್ನ ಇತ್ತು. ಊಟ ಮಾಡಿಕೊಂಡು ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಸೊಪ್ಪು ಸಾಂಬಾರು ಮಾಡೋಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ತೊಗರಿಬೇಳೆ ಮತ್ತು ಅವರೆಬೇಳೆ, ಹೆಸರುಬೇಳೆ ಇದು 3 ಹಾಕಿದ್ದೀನಿ. 2 ಈರುಳ್ಳಿ ಮತ್ತು 1 ಟೊಮಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಅದಾದಮೇಲೆ ಕುಕ್ಕರು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ಮಸೊಪ್ಪು ಸಾರು ಮಾಡೋಕ್ಕೆ ಅಂತೇಳಿ ಆಲೂಗಡ್ಡೆ ಬಳಸ್ತೀನಿ. ನಿಮ್ಮ ಮನೇಲಿ ಆಲೂಗಡ್ಡೆ ಹಾಕ್ತೀರಾ ಮಸೊಪ್ಪು ಮಾಡೋಕ್ಕೆ ಅಂತ ಕಮೆಂಟ್ ಮಾಡಿ. ನೋಡಿ, ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ ಎಲ್ಲ ಚಿಟಪಟ್ಟಾದಮೇಲೆ ಒಗ್ಗರಣೆಗೆ ಅಂತೇಳಿ ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದಾಗ ಮನೆ ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ.
ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಸ್ವಲ್ಪ ತೆಗೆದು ಅದನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆನೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಆಲೂಗಡ್ಡೆ ಎಲ್ಲ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಅವರೆಬೇಳೆ ಮತ್ತು ತೊಗರಿಬೇಳೆ, ಹೆಸರುಬೇಳೆ 3 ಹಾಕಿದ್ದೀನಿ. ಇದಿಷ್ಟನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬೇಳೆ, ಆಲೂಗಡ್ಡೆ ಒಗ್ಗರಣೆಗೆ ಹಾಕಿರೋದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪು ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಎಲ್ಲ ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸೊಪ್ಪು ಹಿಂಗಲ್ವ, ಎಷ್ಟು ಜಾಸ್ತಿ ಅನಿಸುತ್ತೆ ಸೊಪ್ಪು ತೊಳೆದು ಕಟ್ ಮಾಡಿ ಇಡುವಾಗ. ಅದಾದಮೇಲೆ ಒಗ್ಗರಣೆಗೆ ಹಾಕಿದ ತಕ್ಷಣ ಸ್ವಲ್ಪನೇ ಆಗೋಗುತ್ತೆ ಸೊಪ್ಪು. ನೋಡಿ ಆಗಲೇ ಕುಕ್ಕರ್ ತುಂಬ ಕಾಣಿಸ್ತಾ ಇತ್ತು, ಇವಾಗ ಅರ್ಧ ಆಗಿದೆ ಸೊಪ್ಪು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಎಣ್ಣೆಲೆ ಹುರ್ಕೊಬೇಕು ಸೊಪ್ಪು ಎಲ್ಲನೂ. ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಗ್ಗರಣೆ ಸೊಪ್ಪೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಆದಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಪ್ಲೇಟ್ ಹಾಕಿ ಒಂದು 3 ವಿಸಿಲ್ ಬರೆಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಕುಕ್ಕರ್ ಪ್ಲೇಟ್ ಹಾಕಿ ಒಂದು 3 ವಿಸಿಲ್ ತೆಗೆಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೆ. ನೋಡಿ ಅಕ್ಕಿ ಎಲ್ಲ ಬೆಂದಿದೆ, ಇನ್ನೊಂದು 5 ನಿಮಿಷ ಬೇಯಬೇಕು. ಕುಕ್ಕರ್ ವಿಸಿಲ್ ಇಟ್ಟಿದ್ದೆಲ್ಲ 1 ವಿಸಿಲ್ ಬಂತು. ನೋಡಿ ಆಗಲೇ ಅಕ್ಕಿ ಇಟ್ಟಿದ್ದೆಲ್ಲ ಮುದ್ದೆಗೆ ಅದೆಲ್ಲ ಬೆಂದಿದೆ. ಇವಾಗ ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 2 ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಮಸೊಪ್ಪು ಸಾರು, ಬಸ್ಸಾರು, ಸೊಪ್ಪು ಸಾರು ಇದಕ್ಕೆಲ್ಲ ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನಿಮಗೆ ಈ ಮಸೊಪ್ಪು ಸಾರು ಜೊತೆ ಚಪಾತಿ, ಅನ್ನ ಇಲ್ಲ ಮುದ್ದೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ. ನೋಡಿ ಮುದ್ದೆ ತಿರುವ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಅದಾದಮೇಲೆ ಪ್ಲೇಟ್ ತೆಗೆದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮುದ್ದೆ. ನಮ್ಮ ಮನೇಲಿ ಈ ಥರ ಸಾಂಬಾರು, ಬಸ್ಸಾರು, ಸೊಪ್ಪು ಸಾರು ಮತ್ತು ಏನಾದರೂ ಚಟ್ನಿ, ಕೈ ಗುಜ್ಜು ಇದಕ್ಕೆಲ್ಲ ಮುದ್ದೆ ಕಾಂಬಿನೇಷನ್ ಸೂಪರ್ ಅಲ್ವಾ. ಇದೆಲ್ಲ ಮಾಡಿದಾಗ ನಮ್ಮ ಮನೆಗೆ ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀವಿ. ನೋಡಿ ಈ ಥರ ಮುದ್ದೆ ಎಲ್ಲ ಚೆನ್ನಾಗಿ ತಿರುಗ್ಕೊಂಡಾಯಿತು. ನಾನು ಹೀಗೆ ಗ್ಯಾಸ್ ಮೇಲೆ ಇಟ್ಕೊಂಡು ತಿರುಗ್ಕೊತೀನಿ. ಅದಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಮುದ್ದೆ ಎಲ್ಲ ತಿರುಗ್ಕೊಂಡಾದ್ಮೇಲೆ ಮುದ್ದೆ ಬೇಯಕ್ಕಿಟ್ಬಿಡೋಣ. ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಒಂದು 5 ನಿಮಿಷ ಹೀಗೆ ಬಿಟ್ಟು ನೋಡಿ ಅದಾದಮೇಲೆ ಪ್ಲೇಟ್ ತೆಗೆದೆ. ನೋಡಿ ಮುದ್ದೆ ಒಂಚೂರು ಕೈಗೆ ಹತ್ತುತ್ತಾ ಇಲ್ಲ.
ನೋಡಿ ಈ ಥರ ಇದೆ, ಮುದ್ದೆ ರೆಡಿ ಆಯಿತು. ನೋಡಿ ಮುದ್ದೆ ಕಟ್ಕೊತಾ ಇದ್ದೀನಿ. ಒಂದು ಪ್ಲೇಟ್ ಇಟ್ಟು ಅದಕ್ಕೆ ನೀರೆಲ್ಲ ಬಳಿದ್ಬಿಟ್ಟು ನೋಡಿ ಮುದ್ದೆ ತೆಗೆದು ಹಾಕ್ಕೊತಾ ಇದ್ದೀನಿ ತಟ್ಟೆಗೆ. ನೋಡಿ ಈ ಥರ ಮುದ್ದೆ ಕಟ್ಕೊಂಡ್ರೆ ಮುದ್ದೆ ರೆಡಿ ಆಯಿತು. ನೋಡಿ ಈ ಥರ ಚೆನ್ನಾಗಿ ಮಿದ್ದಿ ಮುದ್ದೆ ಮಾಡಿದ್ರೆ ರೌಂಡಾಗಿ ಬರುತ್ತೆ ಮುದ್ದೆ. ನೋಡಿ ಈ ಥರ ರೌಂಡಾಗಿ ಮುದ್ದೆ ಆಯಿತು, ಮುದ್ದೆ ರೆಡಿ ಆಯಿತು. ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ನೋಡಿ ಕುಕ್ಕರು ವಿಸಿಲೆಲ್ಲ ತಣ್ಣಗಾಗಿದೆ, ಈಗ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಸಾಂಬಾರು ಅಂತ. ಮಸ್ಸೊಪ್ಪು ಸಾರಲ್ವಾ, ಮಸೀದೆ ಇದ್ದರೆ ಮಸ್ಸೊಪ್ಪು ಸಾರು ಹೆಂಗಾಗುತ್ತೆ ನೋಡಿ ಈ ಥರ ಮಸೀತಾ ಇದ್ದೀನಿ. ಮಸಿಯ ಕೋಲು ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ಅದನ್ನೆಲ್ಲ ಈ ಥರ ಚೆನ್ನಾಗಿ ಮಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಸ್ಕೊಬೇಕು. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಸ್ಕೊಂಡಾದ್ಮೇಲೆ ಈ ಥರ ಕಾಣ್ತಾ ಇದೆ ಮಸ್ಸೊಪ್ಪು ಸಾಂಬಾರು ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮಸ್ಸೊಪ್ಪು ಸಾಂಬಾರು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ ಮಸ್ಸೊಪ್ಪು ಸಾರು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಂಡಿಗೆ, ಇದಿಷ್ಟು ಇದ್ಬಿಟ್ರೆ ಸೂಪರ್ ಟೇಸ್ಟ್ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.